ಹಲೋ ಸ್ಟೂಡೆಂಟ್ಸ್. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಕೆಮಿಕಲ್ ಈಕ್ವೇಷನ್ ಅಂದರೆ ಏನು, ಕೆಮಿಕಲ್ ಈಕ್ವೇಷನ್ನ ಹೇಗೆ ಬರೆಯೋದು ಒಂದು ರಿಯಾಕ್ಷನ್ಗೆ, ಮತ್ತು ಯಾವ್ಯಾವ ಥರ ಕೆಮಿಕಲ್ ಈಕ್ವೇಷನ್ ಇದೆ, ವರ್ಡ್ ಈಕ್ವೇಷನ್ನು, ಸ್ಕೆಲಿಟಲ್ ಈಕ್ವೇಷನ್ನು, ಮತ್ತು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂದರೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಸೊ ಇವಾಗಿನ ಕ್ಲಾಸಲ್ಲಿ ನಾವು ಹೌ ಟು ಬ್ಯಾಲೆನ್ಸ್ ಕೆಮಿಕಲ್ ಈಕ್ವೇಷನ್ ಅಂದರೆ ಒಂದು ಕೆಮಿಕಲ್ ಈಕ್ವೇಷನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅನ್ನೋದನ್ನ ನೋಡ್ತಾ ಹೋಗೋಣ. ಸೊ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಏನಿದು? ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಅಂದರೆ ಈಕ್ವಲೈಸಿಂಗ್ ನಂಬರ್ ಆಫ್ ಆಟಮ್ಸ್ ಆಫ್ ಈಚ್ ಎಲಿಮೆಂಟ್ ಆನ್ ಬೋತ್ ರಿಯಾಕ್ಟೆಂಟ್ ಸೈಡ್ ಆಸ್ ವೆಲ್ ಆಸ್ ಅ ಪ್ರಾಡಕ್ಟ್ ಸೈಡ್. ರಿಯಾಕ್ಟೆಂಟ್ ಸೈಡಲ್ಲಿ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಪ್ರತಿಯೊಂದು ಎಲಿಮೆಂಟಿನ ನಂಬರ್ ಆಫ್ ಆಟಮ್ಸ್ನ ಈಕ್ವಲೈಸ್ ಮಾಡುವಂಥ ಮೆಥಡಿಗೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಅಲ್ಲಿಗೆ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಯಾವ್ದು ಕರೆಸ್ಕೊಳುತ್ತೆ, ಯಾವ ಕೆಮಿಕಲ್ ಈಕ್ವೇಷನ್ ಕರೆಸ್ಕೊಳುತ್ತೆ ಅಂದರೆ ಎರಡೂ ಸೈಡಲ್ಲೂ ನಂಬರ್ ಆಫ್ ಆಟಮ್ಸ್, ಪ್ರತಿಯೊಂದು ಎಲಿಮೆಂಟಿನ ನಂಬರ್ ಆಫ್ ಆಟಮ್ಸು ಸೇಮ್ ಇದ್ದಾಗ, ಅಂದರೆ ರಿಯಾಕ್ಟೆಂಟ್ ಸೈಡಲ್ಲಿ ಮತ್ತು ಪ್ರಾಡಕ್ಟ್ ಸೈಡಲ್ಲಿ ಪ್ರತಿಯೊಂದು ಎಲಿಮೆಂಟ್, ಈಗ ಮೆಗ್ನೀಷಿಯಂ ಅನ್ನೋದೊಂದು ಎಲಿಮೆಂಟು, ಆಕ್ಸಿಜನ್ ಅನ್ನೋದೊಂದು ಎಲಿಮೆಂಟು, ಇಲ್ಲಿ ಎಷ್ಟಿದೆಯೋ ನಂಬರ್ ಆಫ್ ಆಟಮ್ಸು ಈ ಎಲಿಮೆಂಟ್ದು ಅಷ್ಟೇ ನಂಬರ್ ಆಫ್ ಆಟಮ್ಸು ಪ್ರಾಡಕ್ಟ್ ಸೈಡಲ್ಲಿ ಇದ್ರೆ ಅದನ್ನ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಕರಿತೀವಿ. ಸೊ ಹೆಂಗ್ ಬ್ಯಾಲೆನ್ಸ್ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ಈಗ ನಿಮ್ಗೆ ಹೆಂಗ್ ಕೊಡ್ಬೋದು ಬ್ಯಾಲೆನ್ಸ್ ಮಾಡಕ್ಕೆ ಕೆಮಿಕಲ್ ಈಕ್ವೇಷನ್ ಅನ್ನ? ಒಂದು, ಅವರೇ ಈ ರೀತಿ ಈಕ್ವೇಷನ್ ಕೊಟ್ಟು ಬ್ಯಾಲೆನ್ಸ್ ಮಾಡಿ ಅಂತ ಕೊಡ್ಬೋದು, ಅಥವಾ ರಿಯಾಕ್ಷನ್ ಅನ್ನ ಸೆಂಟೆನ್ಸ್ ಫಾರ್ಮ್ ಅಲ್ಲಿ ಕೊಟ್ಟು ನಿಮಗೆ ಈಕ್ವೇಶನ್ ಬರ್ದು ಬ್ಯಾಲೆನ್ಸ್ ಮಾಡ್ಬೇಕಾಗಿ ಬರ್ಬೋದು. ಅವರೇ ಈಕ್ವೇಶನ್ ರೂಪದಲ್ಲಿ ಕೊಟ್ರೆ ಬ್ಯಾಲೆನ್ಸ್ ಮಾಡ್ಬೋದು. ಅಕಸ್ಮಾತ್ ಅವರು ಇದನ್ನೇನೆ ಈಕ್ವೇಶನ್ ರೂಪದಲ್ಲಿ ಕೊಡ್ದಲೆ ಸೆಂಟೆನ್ಸ್ ರೂಪದಲ್ಲಿ ಕೊಟ್ರೆ, ಫಾರ್ ಎಕ್ಸಾಂಪಲ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ಟು ಗೆಟ್ ಕನ್ವರ್ಟೆಡ್ ಇಂಟು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಕೊಟ್ರೆ ನೀವು ಈ ರೀತಿ ಈಕ್ವೇಶನ್ ರೂಪಕ್ಕೆ ಅದನ್ನ ಬರ್ಕೋಬೇಕಾಗತ್ತೆ. ಸೊ ಈಕ್ವೇಶನ್ ರೂಪಕ್ಕೆ ಬರ್ಕೊಳಕ್ಕೆ ಏನೇನು ಗೊತ್ತಿರಬೇಕು? ಸಿಂಬಲ್ಗಳು ಗೊತ್ತಿರಬೇಕು ಒಂದು. ಇನ್ನೊಂದು, ಮಾಲಿಕ್ಯುಲರ್ ಫಾರ್ಮುಲಾ ಗೊತ್ತಿರಬೇಕು. ಮಾಲಿಕ್ಯುಲರ್ ಫಾರ್ಮುಲಾ ಹೆಂಗೆ ಬರೆಯೋದು ಅನ್ನೋದಕ್ಕೆ ಕೆಲವು ಟಿಪ್ಸ್ನ ಕೊಡ್ತೀನಿ ನಾನು, ಹೇಗೆ ಬರೆಯೋದು ಅಂತ ಹೇಳ್ಕೊಡ್ತೀನಿ. ಆಮೇಲೆ ನಾವು ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್ಗೆ ಹೋಗೋಣ. ಅದಕ್ಕೆ ನಿಮಗೆ ಏನೇನು ಗೊತ್ತಿರಬೇಕು ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋಕ್ಕೆ ಅಂದರೆ, ಅಯಾನ್ಸಿನ ಸಿಂಬಲ್ಗಳು ಗೊತ್ತಿರಬೇಕು. ಸೋಡಿಯಂ ಎಲಿಮೆಂಟ್ಗೆ ಸಿಂಬಲು Ne ಅಂತ ಗೊತ್ತಿದೆ, ಸೋಡಿಯಂ ಅಯಾನ್ಗೆ Ne+ ಅಂತ ಕರಿತೀವಿ. ಅದೇ ಥರ ಸೋಡಿಯಂ, ಪೊಟ್ಯಾಷಿಯಂ, ಕಾಪರು ಎರಡಿದೆ ಇಲ್ಲಿ. ಏನಕ್ಕೆ ಅಂದರೆ ಕಾಪರು ವೇರಿಯಬಲ್ ವೇಲೆನ್ಸಿ ಇದೆ ಅದಕ್ಕೆ, ಅಂದರೆ ಒಂದಕ್ಕಿಂತ ಹೆಚ್ಚು ವೇಲೆನ್ಸಿ ಇರುವಂಥ ಎಲಿಮೆಂಟ್ ಇದು. ಹಾಗಾಗಿ Cu+ ಕೂಡ ಬರುತ್ತೆ, Cu2+ ಕೂಡ ಬರುತ್ತೆ. ಅದೇ ಥರ ಐರನ್ಗೂ ಕೂಡ 2 ವೇಲೆನ್ಸಿ ಇರೋದ್ರಿಂದ Fe2+ ಕೂಡ ಬರುತ್ತೆ, Fe3+ ಕೂಡ ಬರುತ್ತೆ. ಇದೆಲ್ಲ ವೇಲೆನ್ಸಿ ಒನ್ ಇರೋಂಥ ಅಯಾನ್ಸ್ಗಳು. ಅದೇ ಥರ ನಾನ್ ಮೆಟಾಲಿಕ್ ಅಯಾನ್ಸ್ ಕೂಡ ಕೆಲವು ಬರುತ್ತೆ, ಅದ್ರದ್ದು ಕೂಡ ಸಿಂಬಲ್ಸ್ಗಳನ್ನ ನೀವು ತಿಳ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ ಕ್ಲೋರೈಡ್ಗೆ Cl-, ಬ್ರೋಮೈಡ್ಗೆ Br-, ಅದೇ ಥರ ಆಕ್ಸೈಡ್ಗೆ O2- ವೇಲೆನ್ಸಿ 2 ಇರುವಂಥವು. ಸೊ ಇದು 3 ಇರುವಂಥದ್ದು. ನೈಟ್ರೈಡ್ಗೆ N3-. ಅದೇ ಥರ ಪಾಲಿ ಅಟಾಮಿಕ್ ಅಯಾನ್ಸ್ಗಳು ಬರುತ್ತೆ. ಅಂದರೆ ಪಾಲಿ ಅಟಾಮಿಕ್ ಅಂದರೆ ಒಂದಕ್ಕಿಂತ ಹೆಚ್ಚು ಆಟಮ್ ಇರೋವಂಥ ಅಯಾನ್ಸ್ಗಳು. ಅಮೋನಿಯಾ N ಇದೆ, ಹೆಚ್ಚು 4 ಇದೆ, NH4+. ಹೈಡ್ರಾಕ್ಸೈಡ್ ಅಂತ ಬಂದರೆ OH-. ನೈಟ್ರೇಟ್ ಅಂತ ಬಂದರೆ NO3-. ಈ ಟೇಬಲ್ ನಿಮಗೆ ಆಲ್ರೆಡಿ ನೀವು 9th ಅಲ್ಲಿ ಇದನ್ನು ಓದಿರ್ತೀರ. ಇದನ್ನು ನೀಟಾಗಿ ಕಲ್ತ್ಕೋಬೇಕಾಗತ್ತೆ. ಸೊ ದಟ್ ನಿಮಗೆ ಮಾಲಿಕ್ಯುಲರ್ ಫಾರ್ಮುಲಾ ಬರೆಯೋಕ್ಕೆ ಈಸಿ ಆಗುತ್ತೆ. ನಿಮ್ಮ 10th ಪಾಯಿಂಟ್ ಆಫ್ ವ್ಯೂ ಇದು ಸಫಿಷಿಯೆಂಟ್ ಬರೆಯೋಕ್ಕೆ. ಇದನ್ನು ಯೂಸ್ ಮಾಡ್ಕೊಂಡು ಹೆಂಗೆ ಬರೆಯೋದು ಮಿಸ್ ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಇಲ್ಲಿ ಮೆಗ್ನೀಷಿಯಂಗೆ Mg ಬರೀತೀರಾ, ಇದು ಅಯಾನ್ ಅಲ್ಲ, ಇದು ಎಲಿಮೆಂಟು Mg ಬರೀತೀರಾ, ಪ್ಲಸ್ ಆಕ್ಸಿಜನ್. ಇಲ್ಲಿ ಆಕ್ಸಿಜನ್ಗೆ ನಾನು O2ನೇ ಯಾಕೆ ತಗೊಂಡಿದ್ದೀನಿ, O ಯಾಕೆ ತಗೊಂಡಿಲ್ಲ, O3 ಯಾಕೆ ತಗೊಂಡಿಲ್ಲ ಅಂದರೆ ಯೂಶಲಿ ಗ್ಯಾಸಸ್ ಏನಿದೆ ಅದು ಡಯಾಟಾಮಿಕ್ ಮಾಲಿಕ್ಯೂಲ್ ಆಗಿರುತ್ತೆ. ನೀವು ಹೈಡ್ರೋಜನ್ ಗ್ಯಾಸ್ ಅಂತ ಕೊಟ್ಟರೆ H2 ಬರೀಬೇಕು, ಕ್ಲೋರಿನ್ ಗ್ಯಾಸ್ ಅಂತ ಕೊಟ್ಟರೆ Cl2 ಬರೀಬೇಕು. ಅದೇ ಥರ ಆಕ್ಸಿಜನ್, ಮೆಗ್ನೀಷಿಯಂ ಬರ್ನ್ಸ್ ಇನ್ ಆಕ್ಸಿಜನ್. ಬರ್ನಿಂಗ್ ಅಂತ ಬಂದಾಗ ಅಥವಾ ಕಂಬಷನ್ ಅಂತ ಬಂದಾಗ ಯಾವಾಗಲೂ ಆಕ್ಸಿಜನ್ ಬರುತ್ತೆ. ಇಟ್ ಇಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಅಂತ ಅರ್ಥ. ಬರ್ನಿಂಗ್ ಅಥವಾ ಕಂಬಷನ್ ಅಂತ ನಿಮ್ಗೆ ಏನಾದ್ರು ಕೊಟ್ಟರೆ ಯಾವ್ದಾದ್ರು ಎಲಿಮೆಂಟ್ ಜೊತೆ ಅದು ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗ್ತಾ ಇದೆ ಅಂತ ಅರ್ಥ. ನೀವು O2 ಬರಿಬೇಕಾಗತ್ತೆ. ಗಿವ್ಸ್ ರೈಸ್ ಟು ಮೆಗ್ನೀಷಿಯಂ ಆಕ್ಸೈಡ್ ಅಂತ ಬರುತ್ತೆ.
ಸೊ ಮೆಗ್ನೀಷಿಯಂ ಆಕ್ಸೈಡ್ಗೆ Mg2O ಬರಿಬೇಕಾ, MgO2 ಬರಿಬೇಕಾ, ನಿಮಗೆ ಗೊತ್ತಿಲ್ಲ. ಸೊ ಇವಾಗ ಈ ಟೇಬಲ್ ಕಲ್ತಿದ್ರೆ ಉಪಯೋಗ ಏನಂದ್ರೆ, ಇಲ್ಲಿ ನೋಡಿ, ಇಲ್ಲಿ ಮೆಗ್ನೀಷಿಯಂ ಅಯಾನ್ ಇದೆ, ಆಕ್ಸೈಡ್ ಇಲ್ಲಿದೆ, ಮೆಗ್ನೀಷಿಯಂ ಆಕ್ಸೈಡ್. ಮೆಗ್ನೀಷಿಯಂ ಬರ್ನ್ಸ್ ಇನ್ ಆಕ್ಸಿಜನ್ ಟು ಗಿವ್ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಅಲ್ವಾ ಕೊಟ್ಟಿರೋದು. ಈ ಮೆಗ್ನೀಷಿಯಂ ಆಕ್ಸೈಡ್ ನ ಏನ್ ಮಾಡ್ಬೇಕು, ಮೆಗ್ನೀಷಿಯಂಗೆ ಏನ್ ಕೊಟ್ಟಿದ್ದಾರೆ, 2+ ಇದೆ, ಆಕ್ಸೈಡ್ಗೆ 2- ಇದೆ. ಸೊ ಇದ್ರದ್ದು ಇಲ್ಲಿ ಬರುತ್ತೆ, ಇಂಟರ್ ಕನ್ವರ್ಟ್ ಆಗುತ್ತೆ, 2 ಇರೋದ್ರಿಂದ MgO ಬರುತ್ತೆ. ಸೊ ಈ ರೀತಿ ಮಾಲಿಕ್ಯುಲರ್ ಫಾರ್ಮುಲಾನ ಬರೆಯೋದು. ಸೊ ಅದೇ ತರ ಇನ್ನೊಂದು ಯಾವ್ದಾದ್ರು ಮಾಡೋಣಂತೆ. ಜಿಂಕ್ ಸಲ್ಫೇಟ್ ಅಂತ ಹೇಳ್ಕೊಳ್ಳೋಣ. ಇಲ್ಲಿ ಜಿಂಕ್ ಇದೆ, ಇಲ್ಲಿ ಸಲ್ಫೇಟ್ ಇದೆ ಅಲ್ವಾ. ಸೊ ಇಲ್ಲಿ ಜಿಂಕ್ ಇದೆ, ಈ ಕಡೆ ಸಲ್ಫೇಟ್ ಇದೆ. ಜಿಂಕಿಗೇನು Zn2+, ಸಲ್ಫೇಟ್ಗೇನು SO4 2-. ಇದು ಅಷ್ಟೇ, 2 ಇದೆ, ಕ್ಯಾನ್ಸಲ್ ಔಟ್ ಆಗುತ್ತೆ, ZnSO4 ಬರುತ್ತೆ. ಸೊ ಮಾಲಿಕ್ಯುಲರ್ ಫಾರ್ಮುಲಾ ಜಿಂಕ್ ಸಲ್ಫೇಟ್ದು ಒಂದು ZnSO4 ಬರುತ್ತೆ. ಈ ತರ ಮಾಡ್ಕೊಳ್ತಾ ಹೋಗ್ಬೇಕಾಗುತ್ತೆ. ಸೊ ಇವಾಗ ಈಕ್ವೇಶನ್ ಹೆಂಗ್ ಬರೆಯೋದು ಅಂತ ಗೊತ್ತಾಯ್ತಲ್ವಾ. ಸೊ ನಿಮ್ಗೆ ಬ್ಯಾಲೆನ್ಸ್ ಮಾಡಕ್ಕೆ ಸೆಂಟೆನ್ಸ್ ರೂಪದಲ್ಲಿ ಕೊಟ್ಟಾಗ ನೀವು ಈ ರೀತಿ ಈಕ್ವೇಶನ್ ರೂಪಕ್ಕೆ ಕನ್ವರ್ಟ್ ಮಾಡಿಕೊಂಡು ಆಮೇಲೆ ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಇಲ್ಲ ಈಕ್ವೇಶನ್ ಅಲ್ಲೇ ಕೊಟ್ರು ಅಂದ್ರೆ ಬ್ಯಾಲೆನ್ಸಿಂಗ್ ಕಲ್ತ್ಕೊಂಡ್ರೆ ಸಾಕು, ಬ್ಯಾಲೆನ್ಸ್ ಮಾಡಿದ್ರೆ ಸಾಕಾಗತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ ಟು ಗೆಟ್ ಮೆಗ್ನೀಷಿಯಂ ಆಕ್ಸೈಡ್ ಅಂತ ಸೆಂಟೆನ್ಸ್ ರೂಪದಲ್ಲಿ ಕೊಟ್ಟಿದ್ದಾರೆ. ಇದನ್ನ ಹೆಂಗ್ ಬರೆಯೋದು ನಾನು ಹೇಳ್ಕೊಟ್ಟೆ ಆಗ್ಲೇ. ಸೊ ಮೆಗ್ನೀಷಿಯಂಗೆ Mg ಬರೀತೀರಾ. ಬರ್ನಿಂಗ್ ಅಂತ ಅಂದ್ರೆ ಅದು ಇಟ್ ಈಸ್ ರಿಯಾಕ್ಟಿಂಗ್ ವಿತ್ ಆಕ್ಸಿಜನ್ ಅಂತ. ಸೊ ಗ್ಯಾಸಸ್ ಯಾವ್ದಾದ್ರು ಬಂದ್ರೆ ನೀವು O2, H2, Cl2 ಈ ರೀತಿ ಡಯಾಟಮಿಕ್ ಮಾಲಿಕ್ಯೂಲ್ಸ್ ಇರುತ್ತೆ. ಟು ಗೆಟ್ ಮೆಗ್ನೀಷಿಯಂ ಆಕ್ಸೈಡ್, ಮೆಗ್ನೀಷಿಯಂ ಆಕ್ಸೈಡ್ ಅನ್ನ ಇದನ್ನ ಉಪಯೋಗಿಸ್ಕೊಂಡು ಹೆಂಗ್ ಬರೆಯೋದು ಅಂತ ಹೇಳ್ಕೊಟ್ಟೆ. ಅದೇ ತರ ಇದು ವರ್ಡ್ ಈಕ್ವೇಶನ್ ಅಲ್ಲಿ ಬರ್ದಿದ್ದೀನಿ, ಇನ್ನೊಂದು ಈಕ್ವೇಶನ್, ಇನ್ನೊಂದು ರಿಯಾಕ್ಷನ್. ಸೊ ಇಲ್ಲೂ ಅಷ್ಟೇ, ಜಿಂಕಿಗೆ Zn ಪ್ಲಸ್ ಆಸಿಡ್ಸ್ ಗಳದ್ದು ಕೆಲವು ಮಾಲಿಕ್ಯುಲರ್ ಫಾರ್ಮುಲಾನ ನೀವು ಕಲ್ತ್ಕೋಬೇಕಾಗುತ್ತೆ. ಹೈಡ್ರೋಕ್ಲೋರಿಕ್ ಆಸಿಡ್, ಮತ್ತೆ ಸಲ್ಫ್ಯೂರಿಕ್ ಆಸಿಡ್, ನೈಟ್ರಿಕ್ ಆಸಿಡ್, ಈ ತರದ್ದು. ಸಲ್ಫ್ಯೂರಿಕ್ ಆಸಿಡ್ಗೆ H2SO4 ಬರುತ್ತೆ. ದಿಸ್ ಗಿವ್ಸ್ ರೈಸ್ ಟು ಜಿಂಕ್ ಸಲ್ಫೇಟ್. ಇಲ್ಲಿ ಹೆಂಗ್ ಬರೆಯೋದು ಅಂತ ಹೇಳ್ಕೊಟ್ಟೆ. ಸೊ ZnSO4 ಪ್ಲಸ್ ಹೈಡ್ರೋಜನ್ ಅನ್ನೋದು ಇಲ್ಲಿ ಗ್ಯಾಸ್ ಲಿಬರೇಟ್ ಆಗ್ತಾ ಇರುವಂತದ್ದು. ಸೊ ಗ್ಯಾಸ್ ಅಂತ ಬಂದಾಗ ಏನ್ ಬರಿಬೇಕು, H2 ಅಂತ ಬರಿಬೇಕು. ಸೊ ಈ ರೀತಿ ಕೆಮಿಕಲ್ ಈಕ್ವೇಶನ್ ಅನ್ನ ಬರ್ಕೋಬೇಕು. ಈಗ ಬ್ಯಾಲೆನ್ಸ್ ಮಾಡೋದು ಹೇಗೆ ಈ ಕೆಮಿಕಲ್ ಈಕ್ವೇಶನ್ ಅನ್ನ, ಲೆಟ್ ಅಸ್ ನೋ ಅಬೌಟ್ ಇಟ್. ಸೊ ಬ್ಯಾಲೆನ್ಸ್ ಮಾಡಕ್ಕೆ ಫಸ್ಟ್ ಬರ್ನಿಂಗ್ ಆಫ್ ಮೆಗ್ನೀಷಿಯಂ ರಿಬ್ಬನ್ನೇ ತಗೊಳ್ಳೋಣ. Mg plus O2 gives rise to magnesium oxide, that is MgO. ಈಗ ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ನೀವು ಫಸ್ಟ್ ತಿಳ್ಕೊಬೇಕಾಗಿರೋದು, ನಾವ್ ಈ ಒಳಗಡೆ ಇರೋದು ಏನನ್ನು ಮುಟ್ಟು ಕೂಡ್ದು, ಅಂದ್ರೆ ಯಾವ್ದ್ರದ್ದು ಮಾಲಿಕ್ಯುಲರ್ ಫಾರ್ಮುಲಾನ ನಾವು ಚೇಂಜ್ ಮಾಡಬಾರ್ದು. ಅಂದ್ರೆ ಈಗ O2 ಇದೆ, O3 ಮಾಡೋಂಗಿಲ್ಲ. MgO ಇದೆ, Mg2O ಮಾಡಂಗಿಲ್ಲ, MgO3 ಮಾಡಂಗಿಲ್ಲ. ಸೊ ಈ ಮಾಲಿಕ್ಯುಲರ್ ಫಾರ್ಮುಲೆಗಳೇನಿದೆ ಆ ಫಾರ್ಮುಲೆಗಳನ್ನ, ಸಿಂಬಲ್ಸ್ ಗಳನ್ನ ನಾವು ಮುಟ್ಟಬಾರ್ದು. ಯಾವುದೇ ಕಾರಣಕ್ಕೂ ಇದರಲ್ಲಿ ಯಾವುದೇ ರೀತಿಯ ಆಲ್ಟ್ರೇಷನ್ ಅನ್ನ ಮಾಡಬಾರ್ದು. ಮತ್ತೆ ಎಲ್ಲಿ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಈ ಜಾಗದಲ್ಲಿ ಬ್ಯಾಲೆನ್ಸ್ ಮಾಡಬೇಕು. ಈ ಜಾಗ ಮಾತ್ರ ನಾವು ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಶನ್ಗೆ ಉಪಯೋಗಿಸ್ಕೊಳ್ತೀವಿ. ಸೊ ಫಸ್ಟ್ ಸ್ಟೆಪ್ ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನು, ನಾವು ಈ ಫಾರ್ಮುಲೆ ಅಥವಾ ಸಿಂಬಲ್ಸ್ ಅನ್ನ ಚೇಂಜ್ ಮಾಡೋ ಹಾಗಿಲ್ಲ, ಇದನ್ನ ಯಾವುದೇ ರೀತಿ ಆಲ್ಟರ್ ಮಾಡೋ ಹಾಗಿಲ್ಲ. ಸೊ ಸೆಕೆಂಡ್ ಸ್ಟೆಪ್ ಏನು, ಲಿಸ್ಟ್ ದ ನಂಬರ್ ಆಫ್ ಆಟಮ್ ಆಫ್ ಈಚ್ ಎಲಿಮೆಂಟ್. ಪ್ರತಿಯೊಂದು ಎಲಿಮೆಂಟಿನ ನಂಬರ್ ಆಫ್ ಆಟಮ್ಸ್ ನ ಲಿಸ್ಟ್ ಮಾಡ್ತಾ ಹೋಗೋದು. ಫಾರ್ ಎಕ್ಸಾಂಪಲ್ ಇಲ್ಲಿ ಇದು ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ವಾ, ಇದು ರೈಟ್ ಹ್ಯಾಂಡ್ ಸೈಡ್. ಈ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲಿ ಯಾವ್ಯಾವ ಎಲಿಮೆಂಟ್ ಇದೆ, Mg ಇದೆ, ಮತ್ತೆ ಆಕ್ಸಿಜನ್ ಇದೆ, ಮೆಗ್ನೀಷಿಯಂ ಇದೆ, ಆಕ್ಸಿಜನ್ ಇದೆ. ಇದು ಎಲಿಮೆಂಟ್. ಇದ್ರದ್ದು ನಂಬರ್ ಆಫ್ ಆಟಮ್ಸ್ ಎಷ್ಟೆಷ್ಟಿದೆ ಅಂತ ಲಿಸ್ಟ್ ಮಾಡ್ಕೋಬೇಕು. ಎರಡೂ ಸೈಡು ಲಿಸ್ಟ್ ಮಾಡ್ಕೋಬೇಕು. ಮೆಗ್ನೀಷಿಯಂ ಎಷ್ಟಿದೆ, 1 ಇದೆ. ಆಕ್ಸಿಜನ್ ಎಷ್ಟಿದೆ, 2 ಇದೆ.
ಅದೇ ಥರ ಈ ಕಡೆ ಮೆಗ್ನೀಷಿಯಮು ಆಕ್ಸಿಜನ್. ಮೆಗ್ನೀಷಿಯಂ ಎಷ್ಟಿದೆ? ಒಂದಿದೆ. ಆಕ್ಸಿಜನ್ ಎಷ್ಟಿದೆ? ಆಕ್ಸಿಜನ್ ಕೂಡ ಒಂದೇ ಇದೆ. ಸೊ ಇಲ್ಲಿ ಯಾವ್ದು ಅನ್ಬ್ಯಾಲೆನ್ಸ್ ಆಗಿದೆ? ಇದು ಬ್ಯಾಲೆನ್ಸ್ ಆಗಿದೆ. ಮೆಗ್ನೀಷಿಯಂ ಎಷ್ಟಿದೆಯೋ ಈ ಕಡೆನೂ ಮೆಗ್ನೀಷಿಯಂ ಅಷ್ಟೇ ಇದೆ. ಆದ್ರೆ ಆಕ್ಸಿಜನ್ ಈ ಕಡೆ ಜಾಸ್ತಿ ಇದೆ, ಈ ಕಡೆ ಕಡಿಮೆ ಇದೆ. ಸೊ ನಾವಿಲ್ಲಿ ಆಕ್ಸಿಜನ್ ಅನ್ನ ಜಾಸ್ತಿ ಮಾಡ್ಬೇಕು. ಆಕ್ಸಿಜನ್ ಅನ್ನ ಜಾಸ್ತಿ ಮಾಡ್ಬೇಕು ಅಂದ್ರೆ ನಾನು ಆಲ್ರೆಡಿ ಹೇಳಿದ್ದೀನಿ, ನಾನು ಓಟು ಅಂತ ಇಲ್ಲಿ ಹಾಕಂಗಿಲ್ಲ. ನಾನು ಇದನ್ನ ಯಾವುದೇ ರೀತಿ ಆಲ್ಟರ್ ಮಾಡಂಗಿಲ್ಲ. ನಾನು ಈ ಜಾಗನೇ ಉಪಯೋಗಿಸ್ಕೋಬೇಕು. ಇದು ಆಕ್ಸಿಜನ್ 2 ಆಗ್ಬೇಕು ಅಂದ್ರೆ ನಾನು ಇಲ್ಲಿ 2 ಹಾಕ್ತೀನಿ. ಇವಾಗ ಆಕ್ಸಿಜನ್ 2 ಆಯ್ತು. ಇದು ಬ್ಯಾಲೆನ್ಸ್ ಆಗೋಯ್ತು. ಆದ್ರೆ ಮೆಗ್ನೀಷಿಯಂ ಏನಾಯ್ತು? ಮೆಗ್ನೀಷಿಯಂ ಕೂಡ 2 ಆಗ್ಬಿಡತ್ತಿಲ್ಲಿ. ಈ 2 ಇದಕ್ಕೂ ಆಗುತ್ತೆ, ಇದಕ್ಕೂ ಆಗುತ್ತೆ ಅಂತ ಅರ್ಥ. ಯಾಕೆಂದ್ರೆ ಇದು ಒಂದೇ ಮಾಲಿಕ್ಯುಲರ್ ಫಾರ್ಮುಲಾ. ಇಲ್ಲಿ Mg ಒಂದಿದೆ, O1 ಇದೆ. 2 1s are 2, 2 1s are 2. ಮೆಗ್ನೀಷಿಯಂ ಕೂಡ 2 ಆಯ್ತು, ಆಕ್ಸಿಜನ್ ಕೂಡ 2 ಆಯ್ತು. ಇಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಮೆಗ್ನೀಷಿಯಂ ಆಲ್ಟರ್ ಆಯ್ತು. ಮತ್ತೀಗ ಈಗ ಮೆಗ್ನೀಷಿಯಂ ಅನ್ನ ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ತೀವಿ? ಇಲ್ಲಿ ಮೆಗ್ನೀಷಿಯಂಗೆ ಇಲ್ಲಿ 2 ಹಾಕ್ತೀವಿ. ಸೊ ಮೆಗ್ನೀಷಿಯಂ 2 ಆಯ್ತು. ಸೊ ಇಲ್ಲಿ ಪ್ಲಸ್ ಇದೆ, ಸೊ ಈ 2 ಇದಕ್ಕೆ ಬರಲ್ಲ, ಇದಕ್ಕಷ್ಟೇ ಬರುತ್ತೆ. ಸೊ ಇಲ್ಲಿ ಮೆಗ್ನೀಷಿಯಂ 2 ಆಯ್ತು. ಅಲ್ಲಿಗೆ ಮೆಗ್ನೀಷಿಯಂ ಕೂಡ ಬ್ಯಾಲೆನ್ಸ್ ಆಯ್ತು. ಈಗ ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಶನ್ ಏನಿದ್ರದ್ದು? ಇದು 2Mg plus O2 gives rise to 2MgO. This is the balanced chemical equation. ಇವಾಗ ಇನ್ನೊಂದು ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಇಲ್ಲಿ ಇನ್ನೊಂದು ಈಕ್ವೇಶನ್ ಇದೆ. ಈ ಈಕ್ವೇಶನ್ ಅನ್ನ ಬ್ಯಾಲೆನ್ಸ್ ಮಾಡೋದು ನೋಡೋಣ. ಫಸ್ಟ್ ಯಾವ್ಯಾವ ಎಲಿಮೆಂಟ್ ಇದೆ? ಐರನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ. ಎಷ್ಟೆಷ್ಟಿದೆ? ಐರನ್ 1 ಇದೆ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ 1 ಇದೆ. ಅದೇ ಥರ ಈ ಕಡೆ RHS, ಐರನ್ನು, ಹೈಡ್ರೋಜನ್ನು, ಆಕ್ಸಿಜನ್. ಐರನ್ 3 ಇದೆ, ಹೈಡ್ರೋಜನ್ 2 ಇದೆ, ಆಕ್ಸಿಜನ್ನು 4 ಇದೆ. ಸೊ ಇಲ್ಲಿ ಹೈಡ್ರೋಜನ್ ಬಿಟ್ಟರೆ ಐರನ್ ಕೂಡ ಬ್ಯಾಲೆನ್ಸ್ ಆಗಿಲ್ಲ, ಆಕ್ಸಿಜನ್ ಕೂಡ ಬ್ಯಾಲೆನ್ಸ್ ಆಗಿಲ್ಲ. ಫಸ್ಟ್ ಜಾಸ್ತಿ ನಂಬರ್ ಆಫ್ ಆಟಮ್ಸ್ ಆಕ್ಸಿಜನ್ ಇರೋವಂಥ ಕಾಂಪೌಂಡ್ ಯಾವುದು ಅದನ್ನು ನೋಡೋಣ. ಸೊ ಇಲ್ಲಿದೆ ಅಲ್ವಾ? ಸೊ ಇಲ್ಲಿ 4 ಇದೆ, ಇಲ್ಲಿ 1 ಇದೆ. ಈ 1ನ್ನ ನಾನು 4 ಮಾಡ್ಬೇಕು. ಇವಾಗ ಆಕ್ಸಿಜನ್ 1 ಇದೆ, ಈ ಕಡೆ ಆಕ್ಸಿಜನ್ 4 ಇದೆ. ಈ ಕಡೆ ಇರುವಂತ ಆಕ್ಸಿಜನ್ 4 ಆದ್ರೆ ಬ್ಯಾಲೆನ್ಸ್ ಆಗುತ್ತೆ. ಹೆಂಗ್ ಬ್ಯಾಲೆನ್ಸ್ ಮಾಡೋದು? ನಾನು ಆಗ್ಲೇ ಹೇಳಿದೀನಿ, ಇದ್ರ ಒಳಗಡೆ ಯಾವುದೇ ರೀತಿ ಆಲ್ಟ್ರೇಷನ್ ಮಾಡೋ ಹಾಗಿಲ್ಲ. ಸೊ ನಾನು ಏನ್ ಮಾಡ್ಬೇಕು? ಈ ಜಾಗ ಮಾತ್ರ ಯುಟಿಲೈಸ್ ಮಾಡ್ಕೋಬೇಕು. ಈ ಜಾಗ ಇಲ್ಲಿ 1 ಇದೆ ಅಂದ್ರೆ ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಇದು 4 ಆಗುತ್ತೆ? 4 ಹಾಕ್ಬೇಕು. ಅವಾಗ ಆಕ್ಸಿಜನ್ ಏನಾಯ್ತು? 4 1s 4 ಆಯ್ತು. ಆಕ್ಸಿಜನ್ ಏನೋ ಬ್ಯಾಲೆನ್ಸ್ ಆಯ್ತು, ಜೊತೆಗೆ ಈ ಹೈಡ್ರೋಜನ್ ಏನಿತ್ತು ಇದು ಆಲ್ಟರ್ ಆಯ್ತು. ಸೊ 4 2s 8 ಆಯ್ತು. ಹೈಡ್ರೋಜನ್ 8 ಆಯ್ತು, ಆಕ್ಸಿಜನ್ 4 ಆಯ್ತು. ಸೊ ಹೈಡ್ರೋಜನ್ ಬ್ಯಾಲೆನ್ಸ್ ಆಗಿತ್ತು ಮುಂಚೆ, ಇವಾಗ ಅದು ಆಲ್ಟರ್ ಆಗಿದೆ. ಸೊ ಇದನ್ನು ಕೂಡ ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ನಾವು ಹೇಗೆ ಬ್ಯಾಲೆನ್ಸ್ ಮಾಡೋದು? ಈ ಕಡೆ 8 ಆಗಿದೆ ಹೈಡ್ರೋಜನ್ನು, ಈ ಕಡೆ ಕೂಡ 8 ಮಾಡಬೇಕು. ಅವಾಗ ಏನು ಮಾಡಬೇಕು? ಇಲ್ಲಿ 4 ಹಾಕಬೇಕು. ಹೈಡ್ರೋಜನ್ ಇರೋದು ಈ ಕಡೆ ಇಲ್ಲಿ. ಸೊ ಇಲ್ಲಿ 4 2s 8 ಆಗುತ್ತೆ. ಹೈಡ್ರೋಜನ್ ಬ್ಯಾಲೆನ್ಸ್ ಆಗುತ್ತೆ. ಈಗ ಉಳಿದಿರೋದು ಯಾವುದು? Fe ಉಳಿದಿದೆ. ಸೊ Fe ಈ ಕಡೆ 3 ಇದೆ, ನಾನು ಈ ಕಡೆನೂ 3 ಮಾಡಬೇಕು. ಸೊ ನಾನು ಇಲ್ಲಿ Fe ಇಲ್ಲಿದೆ, Fe 3Fe ಮಾಡ್ತೀನಿ. ಸೊ ಅವಾಗ Fe ಎಷ್ಟಾಯ್ತು? 3 ಆಯ್ತು. ಸೊ ಇಲ್ಲಿ ಈಕ್ವೇಶನ್ ಬ್ಯಾಲೆನ್ಸ್ ಆಯ್ತು. ಬ್ಯಾಲೆನ್ಸ್ಡ್ ಈಕ್ವೇಶನ್ ಏನಿದು? 3Fe ಪ್ಲಸ್ 4H2O gives rise to Fe3O4 plus 4H2 is the balanced chemical equation. ಸೊ ಈ ರೀತಿ ಬ್ಯಾಲೆನ್ಸ್ ಮಾಡುವಂಥ ಮೆಥಡ್ಗೆ ಹಿಟ್ ಅಂಡ್ ಟ್ರಯಲ್ ಮೆಥಡ್ ಅಂತ ಕರೀತಾರೆ.
ಇದಕ್ಕೆ ಸ್ಟಾಕ್ಯೋಮೆಟ್ರಿಕ್ ಕೋಎಫಿಷಿಯಂಟ್ಸ್ ಅಂತ ಕರೀತಾರೆ. ಹಿಟ್ ಆ್ಯಂಡ್ ಟ್ರಯಲ್ ಮೆಥಡ್ ಅಂತ ಕರೀತಾರೆ. ಇನ್ನು ಈ ಈಕ್ವೇಶನ್ ಅನ್ನ ಇನ್ನು ಹೆಚ್ಚು ಇನ್ಫಾರ್ಮೇಟಿವ್ ಆಗಿ ಮಾಡಬೇಕು ಅಂದರೆ ಕೆಲವೊಂದ್ಸಲ ಫಿಸಿಕಲ್ ಸ್ಟೇಟ್ಸ್ ಆಫ್ ದ ರಿಯಾಕ್ಟೆಂಟ್ ಆ್ಯಂಡ್ ಪ್ರಾಡಕ್ಟ್ಸ್ ಕೂಡ ಮೆನ್ಷನ್ ಮಾಡ್ತಾರೆ. ಅಂದರೆ ರಿಯಾಕ್ಟೆಂಟು ಅಥವಾ ಪ್ರಾಡಕ್ಟು ಯಾವ ಸ್ಟೇಟಲ್ಲಿ ಪ್ರೆಸೆಂಟ್ ಇದೆ, ಅದು ಸಾಲಿಡ್ ಸ್ಟೇಟಲ್ಲಿ ಇದೆಯಾ, ಲಿಕ್ವಿಡ್ ಸ್ಟೇಟಲ್ಲಿ ಇದೆಯಾ, ಅಥವಾ ಆಕ್ವಿಯಸ್ ಸ್ಟೇಟಲ್ಲಿ ಇದೆಯಾ, ಅಥವಾ ಗ್ಯಾಸ್ ಸ್ಟೇಟಲ್ಲಿ ಇದೆಯಾ. ಸೊ ಇದನ್ನ ಇನ್ನೂ ಇನ್ಫಾರ್ಮೇಟಿವ್ ಆಗಿ ನಾವು ಈ ಕೆಮಿಕಲ್ ಇಕ್ವೇಶನ್ ಬರೀಬೇಕು ಅಂದರೆ ಇದನ್ನ ಕೂಡ ಮೆನ್ಷನ್ ಮಾಡ್ತಾರೆ. ಹೆಂಗೆ ಮೆನ್ಷನ್ ಮಾಡ್ತಾರೆ? ಸಾಲಿಡ್ ಸ್ಟೇಟಲ್ಲಿದ್ದರೆ ಎಸ್ ಅಂತ ಹಾಕ್ತಾರೆ. ಫಾರ್ ಎಕ್ಸಾಂಪಲ್ Fe ಅನ್ನೋದು ಸಾಲಿಡ್ ಸ್ಟೇಟಲ್ಲಿದೆ. ಇಲ್ಲಿ ಈ ರಿಯಾಕ್ಷನಲ್ಲಿ ಪರ್ಟಿಕ್ಯುಲರ್ ರಿಯಾಕ್ಷನಲ್ಲಿ H2O ಅನ್ನೋದು ಗ್ಯಾಷಿಯಸ್ ಸ್ಟೇಟಲ್ಲಿದೆ. ಸೊ ಗ್ಯಾಷಿಯಸ್ H2O ಅಂದರೆ ವಾಟರ್ ಅಲ್ವಾ, ಮಿಸ್ ಗ್ಯಾಷಿಯಸ್ ಸ್ಟೇಟ್ ಅಂತ ಬರೀತಿದ್ದೀರಾ ಅಂತ ಕೇಳ್ಬೋದು ನೀವು. ಸೊ ಗ್ಯಾಷಿಯಸ್ ಸ್ಟೇಟ್ ಅಂದರೆ ಇಲ್ಲಿ ವಾಟರ್ನ ನಾವು ಸ್ಟೀಮ್ ರೂಪದಲ್ಲಿ ಯೂಸ್ ಮಾಡ್ತಾ ಇದ್ದೀವಿ. ಐರನ್ ಮೇಲೆ ನಾವು ಸ್ಟೀಮನ್ನು ಪಾಸ್ ಮಾಡ್ತಾ ಇದ್ದೀವಿ ಅಂತ ಅರ್ಥ. ಸೊ ಇಲ್ಲಿ ವಾಟರ್ ಅನ್ನೋದು ಏನಿದೆ ಸ್ಟೀಮ್ ರೂಪದಲ್ಲಿದೆ, ಅದಕ್ಕೆ ನಾನು ಗ್ಯಾಷಿಯಸ್ ಸ್ಟೇಟ್ ಅಂತ ಬರೀತೀನಿ. ಅದೇ ಥರ ಇಲ್ಲಿ Fe3O4 ಅನ್ನೋದು ಸಾಲಿಡ್ ಸ್ಟೇಟಲ್ಲಿದೆ, H2 ಅನ್ನೋದು ಗ್ಯಾಷಿಯಸ್ ಸ್ಟೇಟಲ್ಲಿದೆ. ಲಿಕ್ವಿಡ್ ಸ್ಟೇಟಲ್ಲಿದ್ದರೆ ಎಲ್ ಅಂತ ಮೆನ್ಷನ್ ಮಾಡ್ತೀವಿ. ಆಕ್ವಿಯಸ್ ಸ್ಟೇಟಲ್ಲಿದ್ದರೆ AQ ಅಂತ ಮೆನ್ಷನ್ ಮಾಡ್ತೀವಿ. ಏನಿದು ಆಕ್ವಿಯಸ್ ಸ್ಟೇಟ್ ಅಂದರೆ, ಸೊ ರಿಯಾಕ್ಟೆಂಟು ಅಥವಾ ಪ್ರಾಡಕ್ಟು ವಾಟರಲ್ಲಿ ಮಿಕ್ಸ್ ಆಗಿ ಸೊಲ್ಯೂಷನ್ ರೂಪದಲ್ಲಿದ್ದರೆ ಅದನ್ನು ಆಕ್ವಿಯಸ್ ಸ್ಟೇಟ್ ಅಂತ ಕರಿತೀವಿ. ಮತ್ತು ಗ್ಯಾಸ್ಗೆ ಜಿನ ಯೂಸ್ ಮಾಡ್ತೀವಿ. ಸೊ ಸಾಲಿಡ್ ಇದ್ರೆ ಎಸ್ಸು, ಲಿಕ್ವಿಡ್ ಇದ್ರೆ ಎಲ್ಲು, ಆಕ್ವಿಸ್ ಇದ್ರೆ EQ, ಗ್ಯಾಷಿಯಸ್ ಸ್ಟೇಟಲ್ಲಿದ್ದರೆ ಜಿ ಯೂಸ್ ಮಾಡ್ತೀವಿ. ಸೊ ಇದು ನೆಸೆಸರಿ ಇದ್ರೆ ಮಾತ್ರ ಇದನ್ನ ಮೆನ್ಷನ್ ಮಾಡ್ತೀವಿ. ಅದು ಬಿಟ್ಟರೆ ಇನ್ನೇನೇನು ಬರೀಬೋದು ಕೆಮಿಕಲ್ ಈಕ್ವೇಷನ್ ಅಲ್ಲಿ ಅಂದರೆ, ಸೊ ಯಾವ್ದಾದ್ರು ಟೆಂಪರೇಚರು ಏನಾದರೂ ವೇರಿಯೇಷನ್ ಇದ್ರೆ ಆರೋ ಮಾರ್ಕ್ ಮೇಲ್ಗಡೆ, ಕೆಟಲಿಸ್ಟ್ಗಳು ಏನಾದ್ರು ಯೂಸ್ ಆಗ್ತಾ ಇದ್ರೆ, ಸೊ ಯಾವ ಟೆಂಪರೇಚರಲ್ಲಿ ರಿಯಾಕ್ಷನ್ ಆಗ್ತಾ ಇದೆ ಅದನ್ನೆಲ್ಲ ಕೂಡ ಮೆನ್ಷನ್ ಮಾಡ್ಬೋದು. ಸೊ ರಿಯಾಕ್ಷನ್ ಕಂಡೀಷನ್ಸ್ನ ಎಬೋ ಆರ್ ಬಿಲೋ ದ ಆರೋ ಮಾರ್ಕು ನಾವು ಮೆನ್ಷನ್ ಮಾಡ್ಬೋದು ಅಂತ ಹೇಳಿದೆ. ಈಗ ಇದಕ್ಕೆ ನಿಮ್ಗೆ ಗೊತ್ತಿರೋ ಎಕ್ಸಾಂಪಲನ್ನೇ ತಗೊಳ್ಳೋದಾದರೆ, ನಿಮಗೆ ಫೋಟೋಸಿಂಥಸಿಸ್ ಗೊತ್ತಿದೆ. ಸೊ ಏನು 6CO2 ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ನೇ ಬರೀತೀನಿ. ಪ್ಲಸ್ 12H2O gives rise to C6H12O6 ಪ್ಲಸ್ 6O2 ಪ್ಲಸ್ 6H2O. ಇದು ಫೋಟೋಸಿಂಥಸಿಸ್ ರಿಯಾಕ್ಷನ್, ನಿಮಗೆ ಗೊತ್ತಿರೋದೇನೆ. ಸೊ ಇಲ್ಲಿ ನಾವು ಈ ರಿಯಾಕ್ಷನ್ನಲ್ಲಿ ರಿಯಾಕ್ಷನ್ ಕಂಡೀಷನ್ಸ್ ಏನೇನು ಬೇಕು? ಸನ್ಲೈಟ್ ಬೇಕಾಗುತ್ತೆ, ಕ್ಲೋರೋಫಿಲ್ ಪಿಗ್ಮೆಂಟ್ ಇರುತ್ತೆ. ಇದು ರಿಯಾಕ್ಷನ್ ಕಂಡೀಷನ್ಸ್. ಸೊ ಈ ರೀತಿ ರಿಯಾಕ್ಷನ್ ಕಂಡೀಷನ್ಸ್ ಇದ್ದಾಗ ಆರೋ ಮಾರ್ಕಿನ ಮೇಲ್ಗಡೆ ಅಥವಾ ಕೆಳಗಡೆ ನಾವು ಮೆನ್ಷನ್ ಮಾಡ್ತೀವಿ. ಈ ಪರ್ಟಿಕ್ಯುಲರ್ ಟೆಂಪರೇಚರಲ್ಲಿ ಈ ರಿಯಾಕ್ಷನ್ ನಡೆಯುತ್ತೆ ಅಂದರೆ ಆ ಪರ್ಟಿಕ್ಯುಲರ್ ಟೆಂಪರೇಚರ್ನ ನಾವು ಮೆನ್ಷನ್ ಮಾಡ್ತೀವಿ. ಏನಾದ್ರು ಕೆಟಲಿಸ್ಟ್ ಯೂಸ್ ಮಾಡ್ತಾ ಇದ್ದೀವಿ ಅಂದರೆ ಅದನ್ನು ಮೆನ್ಷನ್ ಮಾಡ್ತೀವಿ. ಹೀಟಿಂಗ್ ರಿಕ್ವೈರ್ಡ್ ಇದೆ ಅಂದರೆ ಈ ರೀತಿ ಹೀಟಿಂಗ್ ಸಿಂಬಲನ್ನು ಈ ಥರ ಯೂಸ್ ಮಾಡ್ತೀವಿ. ಸೊ ರಿಯಾಕ್ಷನ್ ಕಂಡೀಷನ್ಸ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಒಂದು ಈಕ್ವೇಷನ್ ಅಂದರೆ ರಿಯಾಕ್ಟೆಂಟ್ ಸೈಡ್ ಇರುತ್ತೆ, ಪ್ರಾಡಕ್ಟ್ ಸೈಡ್ ಇರುತ್ತೆ, ಫಿಸಿಕಲ್ ಸ್ಟೇಟ್ಗಳು ಪ್ರೆಸೆಂಟ್ ಇರುತ್ತೆ, ಜೊತೆಗೆ ರಿಯಾಕ್ಷನ್ ಕಂಡೀಷನ್ಸ್ ಕೂಡ ಮೆನ್ಷನ್ ಮಾಡ್ಬೋದು. ಗ್ಯಾಸ್ ಏನಾದರೂ ಲಿಬ್ರೇಟ್ ಆಗ್ತಾ ಇದ್ರೆ, ಇಲ್ಲಿ ಗ್ಯಾಸ್ ಲಿಬ್ರೇಟ್ ಆಗ್ತಾ ಇದೆ, H2 ಇದೆ. ಸೊ ನಾನು ಇದು ಆಚೆ ಲಿಬ್ರೇಟ್ ಆಗ್ತಾ ಇದ್ರೆ ನಾನು ಅಪ್ವರ್ಡ್ ಆರೋ ಮಾರ್ಕ್ ಮೂಲಕ ಇಂಡಿಕೇಟ್ ಮಾಡ್ಬೋದು. ಪ್ರೆಸಿಪಿಟೇಷನ್ ಏನಾದ್ರು ಪ್ರೊಡ್ಯೂಸ್ ಮಾಡ್ತಾ ಇದ್ರೆ ಡೌನ್ವರ್ಡ್ ಆರೋ ಮಾರ್ಕ್ ಮೂಲಕ ಇಂಡಿಕೇಟ್ ಮಾಡ್ಬೋದು. ಸೊ ಇಲ್ಲಿ ಇನ್ನೊಂದು ಈಕ್ವೇಷನ್ ಅನ್ನ ಬ್ಯಾಲೆನ್ಸ್ ಮಾಡೋಣ. ಸೊ ಏನಕ್ಕೆ ಈಕ್ವೇಷನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೆ, ನೀವು ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್ ಓದಿದ್ದೀರಾ. ಅದ್ರ ಪ್ರಕಾರ ರಿಯಾಕ್ಟೆಂಟ್ ಸೈಡಲ್ಲಿ ಎಷ್ಟು ಮಾಸ್ ಪ್ರೆಸೆಂಟ್ ಇರುತ್ತೋ ಅಷ್ಟೇ ಮಾಸು ಈ ಕಡೆ ಪ್ರೆಸೆಂಟ್ ಇರಬೇಕು. ಯಾಕೆ ಅಂದರೆ ಮಾಸ್ ಕ್ಯಾನ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಅಂತ ಓದಿದ್ದೀರಾ. ಅಲ್ಲಿಗೆ ನಂಬರ್ ಆಫ್ ಆಟಮ್ಸು, ನಂಬರ್ ಆಫ್ ಎಲಿಮೆಂಟ್ಸಿನ ಮಾಸು ಎಷ್ಟಿರುತ್ತೋ ರಿಯಾಕ್ಟೆಂಟ್ ಸೈಡಲ್ಲಿ ಅಷ್ಟೇ ಮಾಸು ಈ ಸೈಡು ಇರಬೇಕಾಗತ್ತೆ. ಹಾಗಾಗಿ ನಾವು ಬ್ಯಾಲೆನ್ಸ್ ಮಾಡಬೇಕು ಈಕ್ವೇಷನನ್ನು. ಇಲ್ಲಿ ಒಂದು ಈಕ್ವೇಷನ್ ತೊಗೊಂಡಿದ್ದೀನಿ. ಇಲ್ಲಿ ಹೈಡ್ರೋಜನ್ ರಿಯಾಕ್ಟ್ಸ್ ವಿತ್ ಕ್ಲೋರಿನ್ ಟು ಗಿವ್ ಹೈಡ್ರೋಜನ್ ಕ್ಲೋರೈಡ್. ಇಲ್ಲಿ ಹೈಡ್ರೋಜನ್ ಅನ್ನೋದು
ಗ್ಯಾಷಿಯಸ್ ಫಾರ್ಮಲ್ ಇದೆ, ಕ್ಲೋರಿನ್ ಅನ್ನೋದು ಕೂಡ ಗ್ಯಾಷಿಯಸ್ ಫಾರ್ಮಲ್ ಇದೆ. ಗ್ಯಾಷಿಯಸ್ ಫಾರ್ಮಲ್ ಇದ್ರೆ ಏನಂತ ಬರ್ಕೋಬೇಕು ಅಂದರೆ H2Cl2. ಸೊ ಡಯಾಟೋಮಿಕ್ ಮಾಲಿಕ್ಯೂಲ್ಸ್ ಆಗಿರುತ್ತೆ ಗ್ಯಾಷಿಯಸ್ ಫಾರ್ಮಲ್ ಇದ್ರೆ. ಸೊ H2 ಪ್ಲಸ್ Cl2 ಗಿವ್ಸ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್. ಸೊ ಹೈಡ್ರೋಜನ್ಗೆ ಏನಿತ್ತು, H ಪ್ಲಸ್ ಇತ್ತು, ಇದು Cl ಮೈನಸ್ ಇತ್ತು. ಸೊ ಎರಡು ಒಂದೇ ಇದೆ, ಹಾಗಾಗಿ HCl ಅಂತ ಬರುತ್ತೆ. ಹೈಡ್ರೋಜನ್ ಪ್ಲಸ್ ಕ್ಲೋರಿನ್ ಗಿವ್ಸ್ ರೈಸ್ ಟು ಹೈಡ್ರೋಜನ್ ಕ್ಲೋರೈಡ್. ಸೊ ಈಗ ಇದನ್ನ ಬ್ಯಾಲೆನ್ಸ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ, ಈ ಕಡೆನೂ ಅಷ್ಟೇ ಹೈಡ್ರೋಜನ್ ಇದೆ, ಕ್ಲೋರಿನ್ ಇದೆ. ಎಷ್ಟೆಷ್ಟು ಎಲಿಮೆಂಟ್ಸ್ ಇದೆ? ಹೈಡ್ರೋಜನ್ 2 ಇದೆ, ಕ್ಲೋರಿನ್ನು ಕೂಡ 2 ಇದೆ. ಇಲ್ಲಿ 2 ಒಂದಿದೆ. ಈಗ ಇವೆರಡು 2 ಆಗಬೇಕು. ಸೊ ನಾನು ಏನು ಮಾಡಬೇಕು, 2 ಒಂದೇ ಮೊಲಿಕ್ಯುಲರ್ ಫಾರ್ಮುಲಲ್ಲಿ ಒಂದೇ ಕಡೆ ಪ್ರೆಸೆಂಟ್ ಇರೋದ್ರಿಂದ ನಾನು ಇಲ್ಲಿ 2 ಹಾಕ್ಬಿಟ್ರೆ ಮುಗೀತು. ಇಲ್ಲಿ ಮಧ್ಯೆ ಎಲ್ಲೂ ಆಲ್ಟರ್ ಮಾಡೋಂಗಿಲ್ಲ. ಸೊ ಇಲ್ಲಿ 2 ಹಾಕಿದ್ರೆ 2 1s 2, ಹೈಡ್ರೋಜನ್ ಕೂಡ 2 ಆಯಿತು, 2 1s 2, ಕ್ಲೋರಿನ್ ಕೂಡ 2 ಆಯಿತು. ಅಲ್ಲಿಗೆ ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಏನು? H2 ಪ್ಲಸ್ Cl2 ಗಿವ್ಸ್ ರೈಸ್ ಟು 2HCl. ಸೊ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಈಕ್ವೇಷನ್ ತಗೊಂಡಿದ್ದೀನಿ. ಬೇರಿಯಂ ಕ್ಲೋರೈಡ್ ಪ್ಲಸ್ ಅಲ್ಯೂಮಿನಿಯಂ ಸಲ್ಫೇಟ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಫೇಟ್ ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಫಸ್ಟು ಇದಕ್ಕೆ ಕೆಮಿಕಲ್ ಈಕ್ವೇಷನ್ ಅನ್ನು ಬರ್ಕೊಳ್ಳೋಣ. ಬೇರಿಯಂ ಕ್ಲೋರೈಡ್, ಸೊ ಟೇಬಲ್ ಮೂಲಕ ಬರ್ಕೊಳ್ಳೋಣ. ಬೇರಿಯಂ ಕ್ಲೋರೈಡ್ಗೆ BaCl2 ಬರುತ್ತೆ. BaCl2. ಸೊ ಬೇರಿಯಂಗೆ +2 ಬರುತ್ತೆ, Clಗೆ ಮೈನಸ್ ಬರುತ್ತೆ. ಹಾಗಾಗಿ ಈ ಕಡೆಗೆ ಹೋಗುತ್ತೆ, ಈ ಕಡೆಗೆ ಹೋಗುತ್ತೆ. ಹೆಂಗೆ ಅಂದರೆ Ba2 ಪ್ಲಸ್ Cl ಮೈನಸ್ಸು, ಇದು ಈ ಕಡೆಗೆ ಹೋಗುತ್ತೆ, 1 ಈ 2 ಈ ಕಡೆ ಬರುತ್ತೆ. ಸೊ BaCl2 ಆಗುತ್ತೆ. ಅದೇ ಥರ ಅಲ್ಯೂಮಿನಿಯಂ ಸಲ್ಫೇಟ್. ಸೊ ಅಲ್ಯೂಮಿನಿಯಂ ಸಲ್ಫೇಟ್ ಇಲ್ಲಿ ನೋಡೋಣ ಬನ್ನಿ. ಸೊ ಅಲ್ಯೂಮಿನಿಯಂಗೆ ಎಷ್ಟಿದೆ ಇಲ್ಲಿ? Al3 ಪ್ಲಸ್ ಇದೆ. ಸಲ್ಫೇಟ್ಗೆ SO4 2 ಮೈನಸ್ ಇದೆ. ಅಲ್ಲಿಗೆ Al3 ಪ್ಲಸ್ SO4 2 ಮೈನಸ್. ಸೊ ಇದು ಈ ಕಡೆ ಹೋಗುತ್ತೆ, ಇದು ಈ ಕಡೆ ಬರುತ್ತೆ. ಅವಾಗ ಏನಾಗುತ್ತೆ? Al2 ಆಗುತ್ತೆ. ಇದು ಈ 2 ಈ ಕಡೆ ಬರುತ್ತಲ್ಲ, ಹಾಗಾಗಿ ಇದು SO4 ಈ 3 ಈ ಕಡೆ ಬರುತ್ತೆ, 3 ಆಗುತ್ತೆ. ಸೊ ಅಲ್ಲಿಗೆ ಅಲ್ಯೂಮಿನಿಯಂ ಸಲ್ಫೇಟ್ದು ಮಾಲಿಕ್ಯುಲರ್ ಫಾರ್ಮುಲಾ ಏನು? Al2SO4 ಥ್ರೈಸ್ ಆಯಿತು. ಸೊ ನೆಕ್ಸ್ಟ್ ಇಟ್ ಗಿವ್ಸ್ ರೈಸ್ ಟು ಬೇರಿಯಂ ಸಲ್ಫೇಟ್ BaSO4. ಸೊ ಸಲ್ಫೇಟ್ಗೆ SO4 2 ಮೈನಸ್ಸು, BAಗೆ Ba2 ಪ್ಲಸ್ಸು, 2 ಕ್ಯಾನ್ಸಲ್ಡ್ ಔಟು, BaSO4 ಆಯಿತು. ಪ್ಲಸ್ ಅಲ್ಯೂಮಿನಿಯಂ ಕ್ಲೋರೈಡ್. ಸೊ ಅಲ್ಯೂಮಿನಿಯಂ ಕ್ಲೋರೈಡ್ಗೆ ಏನಾಗುತ್ತೆ? Al3 ಪ್ಲಸ್ಸು, ಕ್ಲೋರೈಡ್ಗೆ Cl ಮೈನಸ್ಸು ಏನಾಗುತ್ತೆ? Al3 ಪ್ಲಸ್ಸು Cl ಮೈನಸ್. ಇದು ಈ ಕಡೆ ಹೋಗುತ್ತೆ, 1 3 ಈ ಕಡೆ ಬರುತ್ತೆ. ಅಲ್ಲಿಗೆ AlCl3 ಆಯಿತು. ಸೊ ಇಲ್ಲಿ AlCl3. ಸೊ ಈಕ್ವೇಷನನ್ನು ಬರೆದ್ವಿ. ಸೊ ಈಕ್ವೇಷನನ್ನು ಬರೆದಾಯಿತು. ಇವಾಗ ಎಲಿಮೆಂಟ್ಸ್ನ ಲಿಸ್ಟ್ ಮಾಡ್ಕೋಬೇಕು. ಯಾವ್ಯಾವ ಎಲಿಮೆಂಟ್ಸ್ ಇದೆ? ಈ ಕಡೆ ಬೇರಿಯಂ Ba ಇದೆ, ಕ್ಲೋರಿನ್ ಇದೆ, ಅಲ್ಯೂಮಿನಿಯಂ ಇದೆ, ಸಲ್ಫೇಟ್ ಅಯಾನ್ ಇದೆ. ಸೊ ನೀವು ಇದನ್ನ SO ಸಪ್ರೇಟ್ ಬೇಕಾದ್ರೂ ಬರ್ಕೊಂಡು ಮಾಡಿದ್ರು ಅದೇ ಆನ್ಸರ್ ಬರುತ್ತೆ. ಸೊ ಸಲ್ಫೇಟ್ ಅಯಾನ್ ಅಂತ ನಾನಿಲ್ಲಿ ತೊಗೊಂಡಿದ್ದೀನಿ. BaCl Al SO4 ಯಾವ್ಯಾವ್ದು ಎಷ್ಟೆಷ್ಟಿದೆ? ಈ ಕಡೆ Ba 1 ಇದೆ, Cl 2 ಇದೆ, Al 2 ಇದೆ, SO4 ಅನ್ನೋದು 3 ಇದೆ. SO4 3 ಇದೆ. ಸೊ ಅದೇ ಥರ ಈ ಕಡೆ ಎಷ್ಟೆಷ್ಟಿದೆ? ಮತ್ತೆ BaCl ಅಂತ ಏನು ಬರ್ಕೋಬೇಕಾಗಿಲ್ಲ ನೀವು.
ಇಲ್ಲೇ ಅದನ್ನು ಲಿಸ್ಟ್ ಮಾಡ್ಬೋದು. ಅಂದರೆ ನೀವು ಇಲ್ಲಿ ಎಲಿಮೆಂಟ್ಸ್ ಬರ್ದಿದ್ದೀರಾ, ಇದು LHS ಸೈಡು ಎಷ್ಟೆಷ್ಟಿದೆ, ಅದೇ ಥರ RHS ಸೈಡು ಎಷ್ಟೆಷ್ಟಿದೆ, ಈ ಥರನೂ ನೀವು ಬರಿಬೋದು ಬ್ಯಾಲೆನ್ಸ್ ಮಾಡೋಕ್ಕೆ. ಸೊ ಈ ಕಡೆ BA ಎಷ್ಟಿದೆ, 1 ಇದೆ, CL 3 ಇದೆ, AL 1 ಇದೆ, SO4 1 ಇದೆ. ಈಗ ಬ್ಯಾಲೆನ್ಸ್ ಮಾಡೋಣ. ಫಸ್ಟ್ ಏನು ಮಾಡಬೇಕು, ಇಲ್ಲಿ SO4 3 ಇದೆ, ಈ ಕಡೆ 1 ಇದೆ, ಈ SO4 3 ಮಾಡಬೇಕು. ಸೊ SO4 3 ಮಾಡಬೇಕು ಅಂದರೆ ನಾನು ಇಲ್ಲಿ ಏನು ಹಾಕ್ತೀನಿ, 3 ಹಾಕ್ತೀನಿ. ಸೊ 3 ಹಾಕಿದಾಗ ಏನಾಗುತ್ತೆ, ಇಲ್ಲಿ SO4 ಇಲ್ಲೂ ಕೂಡ ನೀವು ಇಷ್ಟನ್ನು SO4 1 ಅಂತ ತಗೋಬೇಕಿದೆನಾ. ಸೊ 1 × 3 3 ಆಯಿತು ಈ ಸೈಡು. ಸೊ ಸಲ್ಫೇಟ್ ಅಯಾನು ಬ್ಯಾಲೆನ್ಸ್ ಆಯಿತು, ಅದ್ರ ಜೊತೆ BA ಕೂಡ 3 ಆಗುತ್ತೆ. ಸೊ SO4 3 ಆಯಿತು, ಜೊತೆಗೆ BAನು 3 ಆಯಿತು. ಸೊ ಇವಾಗ BAನ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ BA ಎಲ್ಲಿದೆ, ಇಲ್ಲಿದೆ, ಇದು 1 ಇದೆ, 3 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇದು 3 ಆಗುತ್ತೆ. ಅಲ್ಲಿಗೆ BA ಎಷ್ಟಾಯ್ತು, ಇಲ್ಲಿ 3 ಆಯಿತು. ಆದರೆ ಕ್ಲೋರಿನ್ ಏನಾಯಿತು, Cl2 ಇದೆ, 3 2s 6 ಆಯಿತು. ಸೊ ಈ ಕಡೆ 6 ಆಯಿತು ಕ್ಲೋರಿನು, ಈ ಕಡೆ 3 ಇದೆ. BA ಬ್ಯಾಲೆನ್ಸ್ ಆಗಿದೆ, SO4 ಸಲ್ಫೇಟ್ ಅಯಾನ್ ಬ್ಯಾಲೆನ್ಸ್ ಆಗಿದೆ. ಆದರೆ Cl ಏನಾಗಿದೆ, ಈ ಕಡೆ 6 ಆಗಿದೆ, ಈ ಕಡೆ 3 ಇದೆ. ನಾನು ಈ ಕಡೆನೂ 6 ಮಾಡಬೇಕು. ಸೊ Cl ಎಲ್ಲಿದೆ, ಈ ಕಡೆ RHS ಸೈಡಲ್ಲಿ ಇಲ್ಲಿದೆ. ಇಲ್ಲಿ Cl 3 ಇದೆ, ಇದನ್ನು 6 ಮಾಡಬೇಕು ಅಂದರೆ 3ನ ಯಾವುದ್ರ ಜೊತೆ ಮಲ್ಟಿಪ್ಲೈ ಮಾಡಬೇಕು, 2 ಜೊತೆ ಮಲ್ಟಿಪ್ಲೈ ಮಾಡಬೇಕು. 3 2s 6. ಕ್ಲೋರಿನ್ ಕೂಡ ಬ್ಯಾಲೆನ್ಸ್ ಆಯಿತು. ಅಲ್ಯೂಮಿನಿಯಂ ಏನಾಯಿತು, 1 ಇತ್ತು, ಇಲ್ಲಿ 2 ಹಾಕಿದ ತಕ್ಷಣ ಇದು 2 ಆಯಿತು. ಇಲ್ಲಿ ಆಲ್ರೆಡಿ 2 ಇದೆ, ಇದು ಕೂಡ ಬ್ಯಾಲೆನ್ಸ್ ಆಯಿತು. ಇದು ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್. ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಏನು ಬಂತು ಇವಾಗ, 3 BaCl2 plus Al2 SO4 thrice gives rise to 3 BaSO4 plus 2 AlCl3. This is the balanced chemical equation. ಐ ಹೋಪ್ ನಿಮ್ಮೆಲ್ಲರಿಗೂ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಕೆಮಿಕಲ್ ಈಕ್ವೇಷನನ್ನು ಅಂತ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನೆಕ್ಸ್ಟ್ ಕ್ಲಾಸಲ್ಲಿ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್, ಯಾವ್ಯಾವ ಥರ ಕೆಮಿಕಲ್ ರಿಯಾಕ್ಷನ್ಸ್ಗಳು ಇದೆ ಅನ್ನೋದನ್ನು ತಿಳ್ಕೊಳ್ಳೋಣ. ಆದಷ್ಟು ಬೇರೆ ಬೇರೆ ಈಕ್ವೇಷನ್ಸ್ಗಳನ್ನ ಹಾಕ್ಕೊಂಡು ಈಕ್ವೇಷನನ್ನು ಬ್ಯಾಲೆನ್ಸ್ ಮಾಡೋಕ್ಕೆ ಟ್ರೈ ಮಾಡಿ. ಥ್ಯಾಂಕ್ ಯು.